ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದಕ್ಕೆ ಅದು ನಾನು ನಿಮ್ಮ ದೊಡ್ಡ ಸೊಸೆ ಪಾರ್ವತಿನ ಕೆಲಸದವಳು ಅಂತ ಮಾತಾಡಿದ್ದಕ್ಕೆ ಅವಳ ಹತ್ರ ಕ್ಷಮೆ ಕೇಳಿದೆ. ಅವಳ ಯೋಗಕ್ಷೇಮನೂ ವಿಚಾರಿಸಿದೆ. ನೀವು ಮನೆಯಿಂದ ಹೊರಗಿರೋದಕ್ಕೆ ನೊಂದ್ಕೋಬೇಡಿ, ಇಂಥ ಸಮಯದಲ್ಲಿ ನೀನು ಒಂಟಿ ಅಂತ ಅಂದ್ಕೋಬೇಡಮ್ಮ. ನಿನಗೆ ಹೆತ್ತ ತಾಯಿ ಇಲ್ಲದಿದ್ರೆ ಏನಂತೆ, ಆ ಸ್ಥಾನನ ನಾನು ತುಂಬಿ ನೀನು ಬಸ್ರಿ ಆರೈಕೆನ ಮಾಡ್ತೀನಿ ಅಂತ ಅವಳಿಗೆ ಧೈರ್ಯ ಹೇಳಿ ಬಂದೆ. ಅಷ್ಟೇ ಅಲ್ಲ, ಅದಕ್ಕೆ ಅದು ನನ್ನಿಂದ ಒಂದು ತಪ್ಪಾಗ್ಬಿಡ್ತು. ನಾನು ಅವಳಿಗೆ ಒಂದು ಮಾತು ಹೇಳಿದೆ. ಅದೇನಾದರೂ ನಿಮಗೆ ಗೊತ್ತಾಗ್ಬಿಟ್ರೆ ನೀವೆಲ್ಲ ಕೋಪ ಮಾಡ್ಕೊಂಡ್ಬಿಡ್ತೀರೋ ಅನ್ನೋ ಅಳುಕು. ಪಾರ್ವತಿ ಹತ್ರ ಕ್ಷಮೆ ಕೇಳಿ ಬರ್ತೀನಿ ಅಂತ ಹೋದವರು ಮತ್ತೆ ಅವಳಿಗೇನಾದರೂ ನೋವಾಗೋ ಥರ ಮಾತಾಡಿ ಬಂದ್ರೆ ಇವರು? ಆದರೂ ಅದಕ್ಕೆ ನನಗೆ ಈ ಮುಚ್ಚು ಮರೆ ಎಲ್ಲ ಇಷ್ಟನೇ ಆಗಲ್ಲ. ಹೇಳ್ಬಿಡ್ತೀನಿ, ಆಮೇಲೆ ನೀವು ನನಗೆ ಏನು ಬೇಕಾದರೂ ಬೈರಿ. ಅದೇನು ಹೇಳಿದ್ರಿ ಅಂತ ಹೇಳಿ. ಅದು ಪಾರ್ವತಿ ಈ ಮನೆ ದೊಡ್ಡ ಸೊಸೆ, ಆದರೂ ಅವಳು ಯಾಕೆ ಅಲ್ಲಿದ್ದಾಳೆ ಅನ್ನೋದು ನನಗೆ ಗೊತ್ತಾಯಿತು. ಈ ಮನೆಯಲ್ಲಿ ಯಾರನ್ನಾದರೂ ಮನೆಯೊಳಗೆ ಕರೆಸ್ಕೊಳ್ಳೋದು, ಹೊರಗಡೆ ಹಾಕೋದು, ಯಜಮಾನಿಯಾಗಿ ಅದೆಲ್ಲ ನಿಮ್ಮದೇ ನಿರ್ಧಾರ. ಆದರೂ ನಾನು ಅವಳಿಗೆ ಏನು ಹೇಳಿದೆ ಅಂದರೆ, ಅದು ಏನು ಹೇಳಿದೆ ಬೇಗ ಹೇಳಮ್ಮ. ಮನೆ ಅಂದಮೇಲೆ ಸಮಸ್ಯೆಗಳೆಲ್ಲ ಇರೋದೆ, ಇದೆಲ್ಲ ಆದಷ್ಟು ಬೇಗ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿದೆ. ನಮ್ಮ ಜನನಿ ಥರ ನೀನು ಆದಷ್ಟು ಬೇಗ ಈ ಅರಸನ ಕೋಟೆಯಲ್ಲಿ ನಿನ್ನ ಗಂಡ ಮತ್ತು ನಿನ್ಗೆ ಹುಟ್ಟೋ ಮಗು ಜೊತೆ ಇರ್ತೀಯ ಅಂತ ಹೇಳ್ಬಿಟ್ಟೆ. ಅದಕ್ಕೆ ನಿಮ್ಮನ್ನು ಒಂದು ಮಾತು ಕೇಳಿದೆ, ಅವಳಿಗೆ ಆ ಥರ ಭರವಸೆಯ ಮಾತು ಕೊಟ್ಟಿದ್ದಕ್ಕೆ ನಿಮಗೆ ನನ್ನ ಮೇಲೆ ಬೇಜಾರೇನೂ ಇಲ್ಲ ತಾನೆ? ಪಾರ್ವತಿಗೆ ನಾನು ಕೊಡಬೇಕಾದ ಧೈರ್ಯನ ನೀವು ಕೊಟ್ಟಿದ್ದೀರಾ. ನಾನು ಮಾಡಬೇಕಾದ ಸಾಂತ್ವನನ ನೀವು ಮಾಡಿದ್ದೀರಾ. ಥ್ಯಾಂಕ್ಸ್. ಪಾರ್ವತಿ ನನ್ನ ಹಿರಿ ಸೊಸೆ, ಅವಳು ಬಸ್ರಿ. ಆದರೆ ಜನನಿಗೆ ಮಾಡೋ ಥರ ಮುಕ್ತವಾಗಿ ಅವಳಿಗೆ ಆರೈಕೆ ಮಾಡೋಕ್ಕಾಗ್ತಾ ಇಲ್ಲ. ನೇರವಾಗಿ ಅವಳ ಮನೆಗೆ ಹೋಗಿ ಅವಳ ಹತ್ರ ಮಾತಾಡೋಕ್ಕೂ ಆಗ್ತಾ ಇಲ್ಲ. ಅವಳಿಗೋಸ್ಕರ ನಾನೇನಾದರೂ ನನ್ನ ಕೈಯಾರ ಮಾಡ್ಬೋದು, ಆದರೆ ನೇರವಾಗಿ ಅವಳ ಮನೆಗೆ ಹೋಗಿ ಅದನ್ನು ಅವಳಿಗೆ ಕೊಡೋ ಪರಿಸ್ಥಿತಿನಲ್ಲಿ ನಾವೆಲ್ಲ. ಅವಳ ಮನೆವರೆಗೂ ಹೋಗ್ತೀನಿ, ಆದರೆ ಅವಳ ಮನೆ ಒಳಗಾಗಲಿ ಮನಸ್ಸಿನ ಒಳಗೂ ಹೋಗಿ ನಿಲ್ಲುವಂಥ ಪರಿಸ್ಥಿತಿಲಿ ನಾನಿಲ್ಲ. ಆದರೆ ನೀವಿವತ್ತು
ಹೆತ್ತ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಸ್ಥಾನದಲ್ಲಿ ನಿಂತು ಪಾರ್ವತಿಗೆ ಹಣ್ಣು ತಿಂಡಿ ಎಲ್ಲ ಕೊಟ್ಟು ಆರೈಕೆ ಮಾಡಿ ಬಂದಿದ್ದೀರಲ್ಲ, ಮನಸ್ಸು ತುಂಬಿ ಬಂತು. ಥ್ಯಾಂಕ್ ಯು ವೆರಿ ಮಚ್. ಅದಕ್ಕೆ ನೀವು ಆಗಾಗ ಪಾರ್ವತಿ ಮನೆಗೆ ಹೋಗಿ ಅವಳ ದೇಖರೇಖೆ ನೋಡಿಕೊಂಡು ಅವಳ ಆರೈಕೆ ಮಾಡಿ ಬರ್ತೀರಾ ಪ್ಲೀಸ್? ಅಯ್ಯೋ ಖಂಡಿತವಾಗ್ಲೂ ಅದಕ್ಕೆ ನನಗೆ ಜನನಿ ಹೇಗೆ ನನ್ನ ಮಗಳು, ಪಾರ್ವತಿನೂ ಹಾಗೇ ನನ್ನ ಮಗಳಿದ್ದ. ಫ್ರೆಂಡ್ಸ್, ಈ ಅಮ್ಮ ನಮ್ಮ ಅಕ್ಕ ಅನ್ಕೊಂಡಿರೋ ಥರ ಇಲ್ಲ, ಇದು ಬೇರೆನೇ ತಳಿ. ಅಕ್ಕ ಹಾಲು ಅಂತ ಅನ್ಕೊಂಡಿರೋದು ಅಪಾಯಕಾರಿ ವಿಷ ಅಂತ ನನಗನ್ನಿಸ್ತಾ ಇದೆ. ಫ್ರೆಂಡ್ಸ್, ಇದನ್ನ ಹೇಗೆ ತಿಳ್ಕೊಳ್ಳೋದು? ಮನೆಗೆ ದೀಪ ಹಚ್ಚಿ ಬೆಳಗ್ಬೇಕಾದವಳು ಮನಸ್ಸಿಗೆ ಬೆಂಕಿ ಇಟ್ಟು ಉರಿಸ್ಬಿಟ್ಟಿಯಲ್ಲಮ್ಮ, ಇದು ಸರಿನಾ? ನೀನ್ ಹೊಟ್ಟೆಲ್ ಹುಟ್ಟೋ ಮಗುನು ಬಡತನದಲ್ಲೇ ಸಾಯತ್ತೆ ಅನ್ಸತ್ತೆ. ಅಯ್ಯೋ, ಇದೇನಮ್ಮ ಪಾರ್ವತಿ, ಕುಕ್ಕರ್ ಅವಾಗ್ಲಿಂದ ಎಷ್ಟೊಂದು ಹೀಲ್ ಹೊಡಿತಾ ಇದೆ. ಆಫ್ ಮಾಡೋದಲ್ವಾ? ಅನ್ನ ಎಲ್ಲ ಸೀದೋಗಿದ್ದು ವಾಸನೆ ಬರ್ತಾ ಇದೆ. ಪಾರ್ವತಿ, ಪಾರ್ವತಿ, ಏನಾಯ್ತಮ್ಮ? ಏನಿಲ್ಲಪ್ಪ, ನಾನು ಕೆಲಸದಿಂದ ಬಂದಾಗ್ಲಿಂದ ಗಮನಿಸ್ತಾನೇ ಇದ್ದೀನಿ, ಏನೋ ಒಂದು ಥರನೇ ಇದೆಯಾ. ಏನಾಯ್ತಮ್ಮ? ಜನನಿ ಚಿಕ್ಕಮ್ಮನ ಮಾತುಗಳು ನನ್ನನ್ನೇ ಇಷ್ಟು ಕಾಡ್ತಾ ಇವೆ. ಅಪ್ಪಂಗೆ ಗೊತ್ತಾದರೆ ಎಷ್ಟು ನೊಂದ್ಕೋಬೋದು. ಪಾಪ, ಅವ್ರಿಗೆ ಈಗಿರೋ ತಲೆ ಬಿಸಿಗಳೇ ಸಾಕು. ಪಾರು, ನಿನ್ನೆ ಕೇಳ್ತಾ ಇರೋದು ಸುತ್ತಮುತ್ತ ಏನು ನಡೀತಿದೆ ಅನ್ನೋ ಪರಿವೇನೆ ಇಲ್ದಂಗೆ ಕೂತಿದೆಯಲ್ಲ, ಏನು ಯೋಚನೆ ಮಾಡ್ತಿದೀಯಾ? ಏನಿಲ್ಲಪ್ಪ, ನೀನು ಹೇಳೋ ರೀತಿಲೇ ಗೊತ್ತಾಗ್ತಿದೆ ಏನೋ ಇದೆ ಅಂತ. ಏನದು? ಏನಿಲ್ಲ ಅಂತ ಹೇಳಿದ್ನಲ್ಲಪ್ಪ. ಏನಾಯ್ತು ಇವಳಿಗೆ? ಓ, ಬಸ್ರಿ ಹೆಂಗಸು, ಮನಸ್ಸು ಯಾವಾಗಲೂ ಹೊಯ್ದಾಡ್ತಲ್ಲಿರುತ್ತೆ. ಆ ಥರ ಏನೋ ಆಗಿರ್ಬೋದು ಇವಳಿಗೆ. ಪಾರ್ವತಿ ಹತ್ರ ಹೋಗಿದ್ರ? ನಾನು ಹೇಳ್ದಾಗ ಮಾತಾಡಿದ್ರ? ಏ ಮರಿ, ಮನೆ ಹಾಳು ಮಾಡೋ ಕೆಲಸಕ್ಕೆ ನನಗೆ ಟ್ಯೂಷನ್ ಬೇಕಾ? ಅದು ನನ್ನ ರಕ್ತದಲ್ಲೇ ಇದೆ. ಅದರಲ್ಲೂ ಆ ಪಾರ್ವತಿಯಿಂದ ಜನನಿ ಭವಿಷ್ಯಕ್ಕೆ ತೊಂದರೆ ಆಗತ್ತೆ ಅಂತ ಅಂದರೆ ಕೇಳಬೇಕಾ? ನೀನು 10 ಮಾಡು ಅಂದರೆ ನಾನು 50 ಮಾಡಿ ಬರ್ತೀನಿ. ಈಗ ನಾನು ಆ ಪಾರ್ವತಿ ಮನಸ್ಸಿಗೆ ಹಚ್ಚಿರೋ ಬೆಂಕಿಗೆ ಅವಳು ವಿಲ ಅಂತ ಒದ್ದಾಡ್ತಾಳೆ. ನೀನು 1 ತಿಂಗಳಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ದು 1 ವಾರದಲ್ಲೇ ನಡೆಯುತ್ತೆ. ನೋಡ್ತಾ ಇರು. ಅಷ್ಟಾದರೆ ಸಾಕು. ನಾನು ಇಷ್ಟೊಂದು ಕಷ್ಟಪಟ್ಟು ನಿಮ್ಮ ಅಡ್ರೆಸ್ ಹುಡುಕಿ ನಿಮ್ಮನ್ನ ಇಲ್ಲಿ ಕರ್ಸಿರೋದು ಸಾರ್ಥಕ ಆಗತ್ತೆ.
ಯಜಮಾನ್ರೆ ಇಷ್ಟೊತ್ತಿಗೆ ಬರಬೇಕಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಥ್ಯಾಂಕ್ಸ್ ಅಣ್ಣ. ಓ 10 ಗಂಟೆ ಆಗಿದೆ. ಪಾಪ ಮನೇಲಿ ಪಾರ್ವತಿ ನನಗೋಸ್ಕರ ಕಾಯ್ತಾ ಇರ್ತಾಳೆ. ಬರ್ತಾ ಇದ್ದೀನಿ ಅಂತ ಒಂದು ಕಾಲ್ ಮಾಡಿ ಹೇಳ್ತೀನಿ. ನನ್ನ ಮುದ್ದಿನ ಅರ್ಧಂಗಿ ಏನು ಮಾಡ್ತಾ ಇದ್ದಾಳೆ? ಹೀಗೆ ಸುಮ್ಮನೆ ಕೂತಿದ್ದೆ. ಓ, ನನಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ಯಾ? ಸಾರಿ ಪಾರು, ಕೆಲಸದ ಮಧ್ಯ ನಿನಗೆ ಕಾಲ್ ಮಾಡೋದಕ್ಕೆ ಆಗಲಿಲ್ಲ. ಬೇಜಾರು ಮಾಡ್ಕೊಂಡ್ಯಾ? ಇಲ್ಲ, ಅದಕ್ಕೆ ನನ್ನ ಪಾರು ಹೆಚ್ಚು 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 ಇಷ್ಟ ಆಗೋದು. ಪಾರು, ಕಂಟಿಯವ್ರ ಒಳ್ಳೆದನ್ನು ನಾವು ಮಿಸ್ಯೂಸ್ ಮಾಡ್ಕೊಬಾರ್ದು ಅಲ್ವಾ? ಆಟೋ ತಿಂಗ್ಳಿಗಂತ ಬೇರೆ ಹತ್ರ ಬರ್ತಾ ಇದೆ, ಸರಿಯಾದ ಟೈಮಿಗೆ ಕಟ್ಟಬೇಕಲ್ವಾ? ಅದಕ್ಕೆ ಇವತ್ತು ಹುಡ್ಕೊಂಡು ಟ್ರಿಪ್ ಮಾಡಿದ್ದಾಯಿತು. ಆದರೆ ಇವತ್ತಿಗೆ ಇಷ್ಟು ಸಾಕು ಮಾಡ್ತೀನಿ ಪಾರು. ಇನ್ನೇನಿದ್ರು ಇವತ್ತು ಮನೆಗೆ ಬಂದು ನನ್ನ ಮುದ್ದು ಅರ್ಧಾಂಗಿ ಮುಖ ನೋಡೋದು ಅಷ್ಟೇ. ಇನ್ನು 10 ನಿಮಿಷದಲ್ಲಿ ನಾನು ಮನೇಲಿ ಇರ್ತೀನಿ, ಸರಿನಾ? ಸರಿ. ಏನಪ್ಪ ಮಲ್ಲೇಶ್ವರಂಗೆ ಹೋಗ್ಬಿಡ್ತೀಯಾ? ಅಣ್ಣ, ಈಗಾಗಲೇ 10 ಗಂಟೆ ಆಗಿದೆ. ಬೆಳಗ್ಗಿಂದ ಆಟೋ ಓಡಿಸಿ ತುಂಬ ಸುಸ್ತಾಗೋಗಿದೆ. ಯಾವುದಾದ್ರೂ ಬೇರೆ ಆಟೋ ನೋಡ್ಕೊಳ್ತೀರಾ? ಸಾರಿ. ದೂರದ ಊರಿಂದ ಬಂದಿದ್ದೀನಿ ಕಣಪ್ಪ. ಮಲ್ಲೇಶ್ವರಂನಲ್ಲಿ ನನ್ನ ಮಗಳಿದ್ದಾಳೆ. ಸ್ವಲ್ಪ ನೀನು ಅಲ್ಲಿವರೆಗೆ ಬಂದು ಬಿಟ್ಟಿದ್ರೆ ನನಗೆ ಭಾಳ ಅನುಕೂಲ ಆಗ್ತದಪ್ಪ. ಬೇಕಾದರೆ 1.5 ಮೀಟ್ರ್ ಜಾಸ್ತಿ ಕೊಡ್ತೇನಪ್ಪ. ಅಣ್ಣ, ದಯವಿಟ್ಟು ಕ್ಷಮಿಸಿ. ನೀವು ಹೇಳ್ತಾ ಇರೋ ಜಾಗ ನಮ್ಮ ಮನೆ 2 ಬೇರೆ ಬೇರೆ ಡೈರೆಕ್ಷನಲ್ಲಿದೆ. ನಿಮ್ಮನ್ನು ಬಿಟ್ಟು ನಾನು ಮನೆಗೆ ಹೋಗೋಷ್ಟೊತ್ತಿಗೆ ಮಧ್ಯರಾತ್ರಿ ಆಗೋಗುತ್ತೆ. ಪ್ಲೀಸ್ ಬೇರೆ ಯಾವ್ದಾದ್ರು ಆಟೋ ನೋಡ್ಕೋತೀರಾ? ಬೇಕಾದರೆ 1.5 ಮೀಟ್ರ್ ಜಾಸ್ತಿ ಕೊಡ್ತೇನಪ್ಪ. ಅಣ್ಣ, ಏನಪ್ಪ? ಬನ್ನಿ, ಬಿಡ್ತೀನಿ. ತುಂಬ ಥ್ಯಾಂಕ್ಸಪ್ಪ. ಇವಳು ಯಾವಾಗ ಬಂದ್ಲು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಇದೊಂದು ಕಾಮಿಡಿ ಪೀಸು ಅಂತ ಅನುಷ್ಕಾ ಹೇಳಿದಾಳೆ. ಆದರೂ ಪೂರ್ತಿಯಾಗಿ ನೆಗ್ಲೆಕ್ಟ್ ಮಾಡೋದಕ್ಕಾಗಲ್ಲ. ಫೋನಲ್ಲಿ ಮಾತಾಡಿದ್ದನ್ನು ಎಷ್ಟು ಕೇಳಿಸ್ಕೊಂಡು ಅನ್ನೋದನ್ನು ಮೊದಲು ಸ್ಪಷ್ಟ ಮಾಡ್ಕೋಬೇಕು. ಏಯ್, ಬಾರ ಇಲ್ಲಿ. ಏಯ್, ಇನ್ನೊಬ್ರು ಮಾತಾಡೋದನ್ನ ಕದ್ದು ಕೇಳಿಸ್ಕೊಳಕ್ಕೆ ನಾಚಿಕೆ ಆಗಲ್ವ ನಿಂಗೆ? ಇನ್ನೊಬ್ರು ಜೀವನದಲ್ಲಿ ಎಂಟ್ರಿ ಕೊಟ್ಟು ಅವ್ರ ಜೀವನದ ನೆಮ್ಮದಿನೇ ಹಾಳು ಮಾಡೋಕೆ ಹೊರಟಿರೋ ನಿಮ್ಮಂಥವ್ರ ಬಾಯಲ್ಲಿ ಈ ವೇದಾಂತ ಬರಬಾರ್ದು. ಹೇಳುವುದು ಒಂದು, ಮಾಡುವುದು ಇನ್ನೊಂದು, ನಂಬುವುದು ಹೇಗೋ ಕಾಣೆ ಲಕ್ಷ್ಮೀಪತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಏಯ್, ಏನೇ ಹಾಗಾದ್ರೆ? ಏನು ಕೇಳಿಸ್ಕೊಂಡೆ ಹೇಳು? ಏಯ್, ಏನು ನನ್ನ ಹತ್ರನೇ ಸುಳ್ಳು ಹೋಗಳ್ತೀಯಾ? ಮನೆಗೆ ಬಂದವ್ರ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಿಲ್ಲ ನಿಂಗೆ? ಬಾರೆ, ನೀನು ಅಖಿಲ ಅಕ್ಕನ ಹತ್ರ ಕಂಪ್ಲೇಂಟ್ ಮಾಡ್ತೀನಿ. ಸರಿ, ಬಾ. ಯಾಕೆ ಧೈರ್ಯ ಸಾಕಾಗ್ತಿಲ್ವಾ? ಮೀಟರ್ ಆಫ್ ಆಗೋಯ್ತಾ? ಒಬ್ಬ ಕಳ್ಳನ ಬಗ್ಗೆ ಇನ್ನೊಬ್ಬ ಕಳ್ಳ ಚಾಡಿ ಹೇಳಲ್ಲ, ಹಿಡ್ಕೊಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನೇನು ಅಖಿಲಕ್ಕನ ಮುಂದೆ ಇರ್ತೀಯಲ್ಲ, ಅದು ನಿನ್ನ ಕ್ಯಾರೆಕ್ಟ್ರು ಅಲ್ಲ, ಗುಣನೂ ಅಲ್ಲ. ಅದು ನನಗೀಗ ಅರ್ಥ ಆಗಿದೆ. ನೀನು ಫೋನಲ್ಲಿ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನೀನು ಫೋನಲ್ಲಿ ಮಾತಾಡ್ತಾ ಇರುವಾಗ ಕೊನೆಗೆ ಇಷ್ಟನ್ನ ಕೇಳಿಸ್ಕೊಂಡೆ. ನಾನು ಈಗ ಪಾರ್ವತಿ ಮನ್ಸಲ್ಲಿ ಹಚ್ಚಿರೋ ಬೆಂಕಿ ಅವಳನ್ನ ವಿಲವಿಲ ಅಂತ ಒತ್ತಾಡ್ಸುತ್ತೆ. ನೀನು 1 ತಿಂಗಳಲ್ಲಿ ಮಾಡಬೇಕು ಅಂತ ಅನ್ಕೊಂಡಿದ್ದು ಇನ್ನೊಂದು ವಾರದಲ್ಲೇ ಆಗೋಗುತ್ತೆ.
ಇದನ್ನೇ ತಾನೇ ನೀನು ಹೇಳ್ತಾ ಇದ್ದಿದ್ದು? ಏನೇ ಬೇಕು ನಿನಗೆ? ಅಪ್ಪ, ಡೈರೆಕ್ಟ್ ಡೀಲ್ಗೆ ಬಂದ್ಬಿಟ್ಟೆ. ನನ್ನನ್ನು ನಿಮ್ಮ ಟೀಮಿಗೆ ಸೇರಿಸ್ಕೋತೀಯಾ ಪ್ಲೀಸ್? ನೀನು ಬಂದಾಗಿಂದ ನೋಡ್ತಾ ಇದ್ದೀನಿ, ಬಂದ ತಕ್ಷಣನೇ ಆ ಪಾರ್ವತಿ ಹತ್ರ ಜಗಳ. ನಿನಗೂ ಪಾರ್ವತಿನ ಕಂಡ್ರೆ ಆಗಲ್ಲ ಅಲ್ವಾ? ಡೋಂಟ್ ವರಿ, ನನಗೂ ಅವಳನ್ನ ಕಂಡ್ರೆ ಆಗಲ್ಲ. ಅದಕ್ಕೆ ಪ್ಲೀಸ್ ನನ್ನನ್ನು ನಿಮ್ಮ ಗುಂಪಿಗೆ ಸೇರಿಸ್ಕೋ. ಈ ಕಾಮಿಡಿ ಪೀಸ್ ಜೊತೆಗೆ ಚೆನ್ನಾಗಿದ್ರೆ ನನಗೆ ಒಳ್ಳೇದು. ಇಲ್ಲ ಅಂದರೆ ಅಖಿಲ ಅತ್ತಿಗೆ ನನ್ನ ವಿರುದ್ಧ ಹಾಕ್ಕೊಟ್ಬಿಡ್ತಾಳೆ, ಆಮೇಲೆ ನನಗೆ ಕಷ್ಟ. ಸರಿ, ಅದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಅದಕ್ಕೂ ಮುಂಚೆ ನೀನು ತಾನು ಅಂತೆಲ್ಲ ಮಾತಾಡ್ತೀಯಲ್ಲ, ಅದನ್ನೆಲ್ಲ ಬಿಟ್ಬಿಟ್ಟು ನೀವು ತಾವು ಅಂತ ಮಾತಾಡೋದನ್ನ ಅಭ್ಯಾಸ ಮಾಡ್ಕೊ, ಸರಿನಾ? ಓಕೆ, ಸೂಪರು. ನೀವು ನನಗೆ ವರ್ಷದಲ್ಲಿ ಅತ್ತಿಗೆ ಆಗಬೇಕು. ಆದರೆ ಸಿಚುವೇಶನ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಗೊತ್ತಾ? ನಿಮ್ಮನ್ನ ಗುರುಗಳೇ ಅಂತ ಕರಿಬೇಕು ಅಂತ. ಇನ್ಮೇಲೆ ನೀವೇ ನನ್ನ ಗುರುಗಳು, ನಿಮ್ಮ ನಂಬರ್ನ ಗುರುಗಳು ಅಂತ ಸೇವ್ ಮಾಡ್ಕೋತೀನಿ. ಯಾಕೆಂದರೆ ನಾವಿಬ್ರು ಒಂದೇ ಟೀಮ್ ಅಲ್ವಾ? ಇದೇನಮ್ಮ, ಗಂಟೆ 11 ಆಗ್ತಾ ಬಂತು, ದೊಡ್ಡ ಯಜಮಾನರು ಇನ್ನೂ ಬರಲಿಲ್ಲ. ಆಟ ಬಂತು, ದೊಡ್ಡ ಯಜಮಾನರು ಬಂದಿರಬೇಕು. ನೀವು ತಮ್ಮ ಬನ್ನಿ ದೊಡ್ಡ ಯಜಮಾನ್ರೆ, ಕೂತು. ದೊಡ್ಡ ಯಜಮಾನ್ರೆ, ಯಾಕೆ ಇವತ್ತು ಇಷ್ಟು ತಡ ಆಯಿತು? 1 ಗಂಟೆ ಮುಂಚೆನೇ ಹೊರಟೆ ಸಾರ್ತಿ. ಆದರೆ ಯಾವುದೋ ಒಂದು ದೂರದ ಬಾಡಿಗೆ ಬಂತು. 1.5 ಮೀಟ್ರ್ ಚಾರ್ಜ್ ಕೊಡ್ತೀನಿ ಅಂತ ಹೇಳಿದ್ರು ಅಂತ ನಾನು ಹೋದೆ. ಆದರೆ ಅಲ್ಲಿ ಹೋದ್ಮೇಲೆ ನಿಮ್ಮ ಮೀಟ್ರೇ ಸರಿ ಇಲ್ಲ, ಅಷ್ಟು ಕೊಡೋಕ್ಕಾಗಲ್ಲ ಅಂತ ಜಗಳ ಮಾಡಿದ್ರು. 20 ರೂಪಾಯಿಗೋಸ್ಕರ 1 ಗಂಟೆ ಜಗಳ ಆಡೋಗಾಯಿತು. ಅರ್ಸನ್ಕೋಟೆಲಿದ್ದಾಗ ಲಕ್ಷನೇ ಎಣಿಸ್ದೆ ಕೊಡ್ತಾಯಿದ್ದೆ. ಆದ್ರೀಗ 20 ರೂಪಾಯಿಗೋಸ್ಕರ ಗಲಾಟೆ ಮಾಡಬೇಕಾಯ್ತಲ್ಲ ಅಂತ ಬೇಜಾರಾಯಿತು. ಒಂದೊಂದ್ಸಲ ಈ ಜೀವನನೇ ಸಾಕು ಅಂತ ಅನಿಸ್ಬಿಡುತ್ತೆ. ವರ್ಷಗಳಿಂದ ನೋಡ್ತಾ ಇದ್ದೀನಿ, ಜೀವನ ಸಾಕು ಅನ್ನೋ ಮಾತು ಯಜಮಾನ್ರ ಬಾಯಲ್ಲಿ ಇವತ್ತೇ ಕೇಳಿತ್ತು. ನನ್ನನ್ನು ಮದುವೆ ಆಗಿದ್ದಕ್ಕೆ ಅಲ್ವಾ ಯಜಮಾನ್ರಿಗೆ ಪರಿಸ್ಥಿತಿ ಬಂದಿತ್ತು. ಮಗುಗೂ ಜನನಿ ಚಿಕ್ಕಮ್ಮ ಹೇಳೋ ಥರ. ಪಾರು, ಸಾರ್ತಿ, ನಿಮ್ಮೆಲ್ಲದು ಊಟ ಆಯಿತಾ? ಪಾರುನ ಊಟ ಮಾಡು ಅಂದರೆ ನೀವು ಬರಲಿ, ನಿಮ್ಮ ಜೊತೆನೇ ಮಾಡ್ತೀನಿ ಅಂತ ಹಾಗೆ ಇದ್ದಾಳೆ. ಪಾರು, ಇಂಥ ಟೈಮಲ್ಲಿ ಊಟ ಮಾಡಿದೆ ನನಗೋಸ್ಕರ ಕಾಯ್ತಾರ? ತಪ್ಪಲ್ವಾ? ಪಾರು, ಏನು ಯೋಚನೆ ಮಾಡ್ತಾ ಇದೆಯಾ? ಅದೇ ಈ ಜೀವನ ಸಾಕಪ್ಪ ಅನ್ನಿಸ್ತಿದೆ ಅಂದ್ರಲ್ಲ, ಪಾಪ ಅನ್ನಿಸ್ತು. ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ಪಾರು, ಅದಕ್ಕೆ ನೀನು ಯಾಕೆ ಕ್ಷಮೆ ಕೇಳ್ತಾ ಇದೆಯಾ? ನನ್ನ ಕಷ್ಟಕ್ಕೆ ನೀನೇ ಹೊಣೆ ಅನ್ನೋ ಥರ. ಕೈಕಾಲು ತೊಳ್ಕೊಂಬನ್ನಿ, ಊಟ ಮಾಡೋಣ. ನಾನು ಸಹಜವಾಗಿ ಹೇಳಿದೆ, ಪಾಪ ಪಾರು ನೋಡ್ಕೊಬಿಟ್ಲೋ ಏನೋ.
ಅವಳ ಮುಂದೆ ನಾನು ಈ ರೀತಿ ಎಲ್ಲ ಮಾತಾಡಬಾರ್ದಾಗಿತ್ತು ಅಲ್ವಾ ಸಾರ್ಥಿ? ಗಂಡನ ಕಷ್ಟ ಹೆಂಡತಿಗೆ ಗೊತ್ತಾಗೋದು ಸಹಜ. ಆದರೂ ಇಂಥ ಸಮಯದಲ್ಲಿ ನಮ್ಮ ಕಷ್ಟಗಳು ಅವಳು ಗೊತ್ತಾಗೋದು ಬೇಡ ದೊಡ್ಡ ಯಜಮಾನ್ರೆ. ಅದು ನನ್ನ ಜವಾಬ್ದಾರಿನೂ ಕೂಡ ಸಾರ್ಥಿ. ಇನ್ಮೇಲೆ ಆ ತಪ್ಪು ಮಾಡಲ್ಲ. ನಾನು ಏನೇ ಕಷ್ಟಪಡಲಿ ಅದ್ರ ಬಿಸಿ ಪಾರು ತಾಗದೇ ಇರೋ ಥರ ನೋಡ್ಕೋತೀನಿ. ಜನನಿ ಚಿಕ್ಕಮ್ಮ ಹೇಳ್ದ ಹಾಗೆ ಅವ್ರಿಗೆ ಬಿಸಿ ತಾಗ್ತಾ ಇರೋದಂತೂ ನಿಜ ಅಲ್ವಾ? ಅದಕ್ಕೆ ನಾನೇ ತಾನೇ ಹೊಣೆ.